10 ಲಕ್ಷ ಕೋಟಿ ರೂಪಾಯಿಗಳ ಸಾಲದ ಹೊರೆ ನಡುವೆನು 3 ಮತ್ತು 4ನೇ ಮಗುವಿಗೆ ಹಣ ನೀಡುವಂತಹ ಚಂದ್ರಬಾಬು ನಾಯ್ಡು ಅವರ ಈ ಘೋಷಣೆ ಕೇವಲ ರಾಜಕೀಯ ಗಿಮಿಕ್ ಅಲ್ವಾ? 7ನೇ ತರಗತಿ ವಿದ್ಯಾರ್ಥಿಗಳಿಗೆ 2ನೇ ತರಗತಿ ಪಠ್ಯ ಓದೋದಿಕ್ ಬರದಷ್ಟು ಶಿಕ್ಷಣ ವ್ಯವಸ್ಥೆ ಹದಗೆಟ್ಟು ಹೋಗಿರುವಾಗ ಜನಸಂಖ್ಯೆನ ಹೆಚ್ಚು ಮಾಡೋದಿಕ್ ಹೊರಟಿರೋದು ಎಷ್ಟು ತರ್ಕಬದ್ಧ ಇದು? ಆಂಧ್ರ ಪ್ರದೇಶದ 31% ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಾಗ ಹುಟ್ಟಲಿರುವಂತಹ ಹೊಸ ಮಕ್ಕಳ ಆರೋಗ್ಯ ಮತ್ತೆ ಪೋಷಣೆಗೆ ಸರ್ಕಾರ ಏನ್ ಗ್ಯಾರಂಟಿ ನೀಡುತ್ತೆ? ರಾಜ್ಯದ 60% ಮಹಿಳೆಯರು ರಕ್ತಹೀನತೆಯಿಂದ ಬಳಲ್ತಾ ಇರುವಾಗ ಅವರನ್ನ ಮತ್ತಷ್ಟು ಮಕ್ಕಳನ್ನ ಹೆರೋದಕ್ಕೆ ಪ್ರೇರೇಪಿಸೋದು ಅವ್ರ ಜೀವದ ಜೊತೆಗೆ ಚೆಲ್ಲಾಟ ಆಡ್ದಾಗಲ್ವಾ ಇದು? ಕ್ಷೇತ್ರ ಪುನರ್ವಿಂಗಡಣೆಯ ರಾಜಕೀಯ ಭಯಕ್ಕಾಗಿ ವಸತಿ, ಶಿಕ್ಷಣ ಮತ್ತೆ ಉದ್ಯೋಗದ ಕೊರತೆ ಇರುವಂತಹ ಇವತ್ತಿನ ದುಬಾರಿ ಕಾಲದಲ್ಲಿ ಬಡವರನ್ನು ಮತ್ತಷ್ಟು ಸಂಕಟಕ್ಕೆ ತಳ್ಳೋದು ಎಷ್ಟು ಸರಿ ಇದು? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.